phase 2 of the elections, villagers in Karnataka's Chamrajanagar boycotted the elections due to the lack of basic facilities like roads, electricity, water, schools, and healthcare. This boycott happened in 5 villages in the Mahdeshwara Hills area. In one of the villages, Padasalanatta, out of 85 eligible voters, only 2 cast their votes. Even after authorities tried to convince them, the villagers stuck to their decision not to vote. This isn't the first time that voters of the constituency have expressed their dissatisfaction. In this election, they chose not to exercise their right to vote out of frustration of unfulfilled promises. ನಮ್ಮದು ಇಂಡಿಗಂತ ಗ್ರಾಮ ಎಂ ಪುಟ್ಟಂಬಡಿ ಅಂತ. ಸ್ವತಂತ್ರ ಬಂದು 76 ವರ್ಷ ಆದರೂ ಕೂಡ ಈ ಕಾಡಂಚಿನ ಗ್ರಾಮಗಳು ಇದು ಊರಾಗಿದ್ದು ಎಲ್ಲ ಕೂಡ ನಾವು ಆಕಾಶದ ಮಳೆ ಭೂಮಿ ಬೆಳೆ ನಂಬಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು. ತಾತ ಮುತ್ತಾತನ ಕಾಲ ಬ್ರಿಟಿಷರ ಕಾಲದಿಂದ ಕೂಡ ನಾವು ವಾಸ ಮಾಡ್ಕೊಂಡಿದ್ದು ಕೂಡ ಇದುವರೆಗೂ ನಮಗೆ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ. ಅನೇಕ ಎಲೆಕ್ಷನ್ ಬಂದಿದೆ, ನಾವು ಬಂದಾಗೆಲ್ಲ ವೋಟ್ ಮಾಡಿದ್ದೀವಿ. ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ರಾಜಕಾರಣಿಗಳಾಗಲಿ ನಮಗೆ ಬರೀ ಮಾತನ್ನು ಆಶ್ವಾಸನೆ ಕೊಟ್ಬಿಟ್ಟು ಹೋಗಿದ್ದಾರೆ ಹೊರತು ಈ ಗ್ರಾಮದ ಕುಂದುಕೊರತೆಗಳನ್ನು ಅಳಿಸ್ತಂಥವ್ರು ಯಾರೂ ಇಲ್ಲ. ನಮಗೆ ಮುಖ್ಯವಾಗಿ ಕರೆಂಟು, ರೋಡು, ಕುಡಿಯುವ ನೀರು. ನಾವಿನ್ನೇನು ನಮ್ಮ ಬಂಗ್ಲೆ ಕಟ್ಟಿಸ್ಬೇಕು, ನನ್ನ ಮಗನಿಗೆ ಒಂದು ಸೀಟ್ ಕೊಡಿ, ನಮಗೆ ಟೆಂಡರ್ ಮಾಡಬೇಕು, ನಮಗೆ ಲೈಸೆನ್ಸ್ ಕೊಡಿ ಅಂತ ಕೇಳ್ತಕ್ಕಂಥ ಜನ ಯಾರೂ ಇಲ್ಲ ಇಲ್ಲಿ. ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯ ರೋಡು, ಕರೆಂಟು. 76 ವರ್ಷ ಸ್ವತಂತ್ರ ಬಂದು 76 ವರ್ಷ ಬಂದರೂ ಕೂಡ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾಗಿ ಈ ವರ್ಷ ನಾವು ಈ ಲೋಕಸಭೆ ಎಲೆಕ್ಷನನ್ನು ಬ್ಯಾನ್ ಮಾಡಿದ್ದೇವೆ. ಕಡ್ಡಾಯವಾಗಿ ನಾವು ವೋಟ್ ಮಾಡೋದಿಲ್ಲ. ನಮಗೆ ಇದೇ ಒಂದೇ ಅಲ್ಲ, ಮೂಲಭೂತ ಸೌಕರ್ಯಗಳು ಯಾವತ್ತಾಗ್ತದೋ ನಾಳೆಗೆ ಮಾಡಿಕೊಟ್ರು ಕೂಡ ನಾವು ಬೇಕಾದ್ರೆ ಮರು ಎಲೆಕ್ಷನ್ ಕೂಡ ಮಾಡ್ಬೋದು. ಅಂದರೆ ಮೂಲಭೂತ ಸೌಕರ್ಯ ಆಗುವವರೆಗೂ ನಾವು ಯಾವುದೇ ಎಲೆಕ್ಷನ್ ಕೂಡ ನಾವು ಬಹಿಷ್ಕಾರನೇ ಯಾವ ವೋಟು ನಾವು ಮಾಡೋದಿಲ್ಲ.